ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನಲ್ಲಿ ಭಕ್ತಿ ಸಾಸುವೆ ಷಡ್ಭಾಗದೆನಿತಿಲ್ಲ. ಎನ್ನನ್ನು ಭಕ್ತನೆಂಬರು, ಎನ್ನನ್ನು ಸಮಯಾಚಾರಿ ಎಂಬರು. ನಾನೇನು ಪಾಪವ ಮಾಡಿದೆನೋ, ಹಿರಿಯದ ವೀರ ಇಲ್ಲದ ಸ್ವಭಗುವ, ಎಲ್ಲ ಒಡೆಯರು ಏರಿಸಿ ನುಡಿವರು. ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಷ್ಟೊಂದು ಪರಿಚಯವಿಲ್ಲದ ವಚನ. ಆದರೆ ಈ ಭಾವ ಇದೆಯಲ್ಲ, ಅದು ಬಸವಣ್ಣನವರ ಅನೇಕ ವಚನಗಳಲ್ಲಿ ವ್ಯಕ್ತ ಆಗಿದೆ. ಇದು ಬಸವಣ್ಣನವರಿಗೆ ಇನ್ನೊಂದು ಹೆಸರಿದೆ, ಅನೇಕ ಹೆಸರುಗಳಿದಾವೆ. ಅದರಲ್ಲಿ ಭಕ್ತಿ ಭಂಡಾರಿ ಎನ್ನುವಂಥದ್ದು ಕೂಡ ಒಂದು ಹೆಸರು. ಈ ಭಕ್ತಿ ಭಂಡಾರಿ ಅಂತ ಹೇಳಿಸಿಕೊಂಡಂತಹ ಬಸವಣ್ಣನವರು ಅಂದ್ರೆ ಹೊರಗೆ ಬಿಜ್ಜಳನಿಗೆ ಭಂಡಾರಿ ಆಗಿದ್ರು, ಒಳಗಡೆ ಭಕ್ತಿ ಭಂಡಾರಿ ಆಗಿದ್ರು ಅಂತ ಎಲ್ಲರೂ ಭಕ್ತಿ ಭಂಡಾರಿ ಅಂತ ಕರೀತಿದ್ರು. ಅವ್ರು ಹೇಳ್ತಾರೆ, ಎಲ್ಲರಿಗೂ ಭಕ್ತಿ ಭಿಕ್ಷೆಯನ್ನು ಕೊಡೋರು ಅಂತ ಹೇಳ್ತಾರೆ. ಮುಪ್ಪಿನ ಷಡಕ್ಷರಿಗಳವರೆಲ್ಲ ಭಕ್ತಿ ಭಿಕ್ಷೆಯನ್ನು ನೀಡಿ ನಮ್ಮನ್ನು ಉದ್ಧರಿಸಪ್ಪ ಅಂತ ಬೇಡ್ಕೊಂತಾರೆ. ಆದ್ರೆ ಬಸವಣ್ಣವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಎನ್ನಲ್ಲಿ ಭಕ್ತಿ ಸಾಸಿವೆ ಷಡ್ಭಾಗದೆನಿತಿಲ್ಲ. ನನ್ನಲ್ಲಿ ಭಕ್ತಿ ಎನ್ನುವಂಥದ್ದು ಸಾಸಿವೆ ಕಾಳು ನೋಡಿದ್ದೀರಾ ಎಷ್ಟು ಸಣ್ಣದಿರುತ್ತೆ ಅಂತ. ಅದರಲ್ಲಿ ಷಡ್ಭಾಗ ಅಂದ್ರೆ 6 ಭಾಗ. 6 ಭಾಗ ಮಾಡಿದ್ರೆ ಏನು ಉಳಿಯೋದಿಲ್ಲ, ಬರೀ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನನ್ನಲ್ಲಿ ಭಕ್ತಿ ಸಾಸಿವೆ ಷಡ್ಭಾಗದೆನಿತಿಲ್ಲ. ನಾನು ಸಾಸಿವೆ ಕಾಳಿನಲ್ಲಿ 6ನೇ 1 ಭಾಗ ಮಾಡಿದರೆ ಎಷ್ಟು ಸಣ್ಣದಾಗಬಹುದು, ಅಷ್ಟು ನನ್ನಲ್ಲಿ ಭಕ್ತಿ ಇಲ್ಲ. ಎನ್ನನ್ನು ಭಕ್ತನೆಂಬರು, ಎನ್ನನ್ನು ಸಮಯಾಚಾರಿ ಎಂಬರು. ನಾನೇನು ಪಾಪವ ಮಾಡಿದೇನೋ, ನನ್ನ ಭಕ್ತ ಅಂತ ಕರೀತಾರೆ, ಭಕ್ತಿ ಭಂಡಾರಿ ಅಂತ ಕರೀತಾರೆ. ಸಮಯಾಚಾರಿ ಅಂದ್ರೆ ಟೈಮ್ ಪಿಕಪ್ ಮಾಡೋನಲ್ಲ, ಟೈಮ್ ಕೀಪರ್ ಅಂತಾನು ಅಲ್ಲ. ಅದು ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋನು ಅಂತ ಅಲ್ಲ. ಸಮಯಾಚಾರಿ ಅಂದ್ರೆ ಆಗಿನ ಕಾಲಕ್ಕೆ, ಬಸವಣ್ಣವ್ರ ಕಾಲಕ್ಕೆ ಬೇರೆ ಅರ್ಥ ಇತ್ತು. ಸಮಯ ಅಂದ್ರೆ ಧರ್ಮ, ಮತ, ಪಂಥ, ಅವಕ್ಕೆ ಸಮಯ. ಒಂದು ಧರ್ಮವನ್ನು ಅನುಸರಣೆ ಮಾಡ್ತಾರಲ್ಲ, ಅದಕ್ಕೆ ಸಮಯ ಅಂತ ಕರೀತಿದ್ರು. ಆ ಸಮಯಾಚಾರಿ ಅಂದ್ರೆ ಧರ್ಮಕ್ಕೆ ಧರ್ಮವಂತ, ಧರ್ಮಸ್ಥಾಪಕ ಅನ್ನೋ ಅರ್ಥ. ಎನ್ನನ್ನು ಸಮಯಾಚಾರಿ, ಸಮಯದ ಧರ್ಮದ ಗುರು ಅಂತ ಕರೀತಾರೆ. ನಾನೇನು ಪಾಪ ಮಾಡಿದೇನಪ್ಪ ಅಂದ್ರೆ ಈ ತರ ಎಲ್ಲ ಹೊಗಳ್ತಾರಲ್ಲ, ನನಗೆ ಏನ್ ಪಾಪ ಮಾಡಿದ್ದೀನಿ ಅಂತ ಕೇಳ್ತಾರೆ. ಇವತ್ತು ಕ್ವೈಟ್ ಆಪೋಸಿಟ್, ಉಲ್ಟಾ ಆಗಿದೆ ಪೂರ್ಣ. ಇವತ್ತು ಹೊಗಳದೇ ಇದ್ರೆ ನಾನೇನ್ ಪಾಪ ಮಾಡಿದ್ದೀನಿ ಅಂತ ಕೇಳ್ತಾರೆ. ಹೊಗಳಿದ್ರೆ ಎಲ್ರಿಗೂ ಖುಷಿ, ಎಲ್ಲದು ಅದು ಹುಟ್ಟುಗುಣ. ಹೊಗಳಿಕೆ ಬಂದಾಗ ಸಂತೋಷ ಪಡೋದು, ತೆಗಳಿಕೆ ಬಂದಾಗ ದುಃಖ ಪಡೋದು, ಅದು ಎಲ್ಲರಿಗೂ ಗೊತ್ತಿದೆ, ಅದು ಸಹಜ ಗುಣ. ಆದ್ರೆ ಪ್ರವಾದಿಗಳದ್ದು, ಮಹಾತ್ಮರದ್ದು ಇದಕ್ಕೆ ವಿರುದ್ಧವಾಗಿರುತ್ತೆ. ನನ್ನನ್ನು ಸಮಯಾಚಾರಿ ಅಂತಾರೆ, ನನ್ನನ್ನು ಭಕ್ತನಂತಾರೆ. ನಾನೇನು ಪಾಪ ಮಾಡಿದೀನೋ, ಏನು ಪಾಪ ಮಾಡಿದೀನಪ್ಪ ನಾನು? ಇಲ್ಲದ ವೀರ, ಹಿರಿಯದ ವೀರ ಇಲ್ಲದ ಸೊಬಗುವ, ಎಲ್ಲಾ ಒಡೆಯರು ಏರಿಸಿ ನುಡಿವರು. ನಾನು ವೀರನೂ ಅಲ್ಲ, ನಾನು ಧೀರನೂ ಅಲ್ಲ. ಹಿರಿಯದ ವೀರ ಅಂದ್ರೆ ಯುದ್ಧ ಮಾಡ್ಲಾರ್ದವ ವೀರ, ಅವನನ್ನು ವೀರ ಅಂತ ಕರೆಯೋದು ಸುಮ್ಮನೆ. ನನ್ನನ್ನು ಹಾಗೆ ಕರಿತಿದ್ದೀರಲ್ಲಪ್ಪ, ನಾನೇನು ವೀರನೂ ಅಲ್ಲ, ಭಕ್ತಿ ವೀರ ಅಲ್ಲ. ಹಿರಿಯದ ವೀರ ಇಲ್ಲದ ಸೊಬಗುವ, ನನ್ನಲ್ಲಿ ಇಲ್ಲದೆ ಇರ್ತಕ್ಕಂಥ ಸೊಬಗನ್ನು ಎಲ್ಲರೂ ಏರಿಸಿ ನುಡಿತಾ ಇದ್ದೀರಲ್ಲ. ಎನಗಿದು ವಿಧಿಯೇ, ಎಲ್ಲ ಹೊಗಳಿ ಅನ್ನವನ್ನು ಶುಲ್ಕ ಹಾಕ್ತಿದಿರಲ್ಲ, ಇದು ವಿಧಿನ, ನನಗೆ ಇದು ಕರ್ಮನ ಕೇಳ್ತಾರೆ ಕೂಡಲ ಸಂಗಮ ದೇವ. ಇದು ಪ್ರವಾದಿಗಳು ವಿಚಿತ್ರ ನಡೆ ಅಂತಾನೆ ಕರಿತೀನಿ ನಾನು. ಯಾಕಂದ್ರೆ ಕವಿಗಳು ರಾಜರುಗಳನ್ನ ಇಲ್ಲದ ಹೊಗಳಿ ಏನು ಇಡೀ ಸಮಸ್ತ ಭೂಲೋಕಕ್ಕೆ ಒಡೆಯ ಅಂತ ಹೇಳ್ತಾರೆ. ಅವ್ರ ರಾಜ್ಯ ಸಣ್ಣದೇ ಇರ್ತದ. ಆಗಿನ ಕಾಲಕ್ಕೆ ಒಂದು ತಾಲೂಕು ಅಲ್ಲ ಅದು. ಈಗ ಉದಾಹರಣೆಗೆ ಬನವಾಸಿಯ ರಾಜ ಅರಿಕೇಸರಿ, ಅವನದು ಯಾವ ಶಾಸನ ಸಿಕ್ಕಿಲ್ಲ,
ಅವನ ಎಲ್ಲಿಂದ ಎಲ್ಲಿ ತನಕ ಆಳ್ದ ಅನ್ನೋದು ಗೊತ್ತಿಲ್ಲ. ಆದ್ರೆ ಪಂಪ ಮಾತ್ರ ಅವನನ್ನ ಅರ್ಜುನಂಗೆ ಹೋಲಿಸ್ತಾನೆ. ಪಾಂಡವರ ಅರ್ಜುನಂಗೆ ಹೋಲಿಸ್ತಾನೆ. ಅದಕ್ಕೆ ಕೇಸರಿಯನ್ನು. ಯಾಕೆ ಅಂದ್ರೆ ಅವನಿಗೆ ಆಶ್ರಯ ಕೊಟ್ಟಿದ್ದಾರೆ ಕೇಸರಿ ಅಂತ. ಅಂದ್ರೆ ಆಶ್ರಯದಾತರನ್ನ ಹೊಗಳಿ ಏರಿಸಿದ್ರೆ ಅವ್ರ ಹೆಸರು ಅಮರ ಆಗ್ತದೆ ಅಂತ ಗೊತ್ತಿತ್ತು ಅವ್ರಿಗೆ. ಶಾಸನಗಳನ್ನು ಕೆತ್ತಿಸ್ತಿದ್ರು. ಶರಣರು ಎರಡನ್ನೂ ಮಾಡಲಿಲ್ಲ. ಅದಕ್ಕೆ ಶರಣರ ಇತಿಹಾಸ ಯಾಕಪ್ಪ ಅವ್ರ ಇತಿಹಾಸದಲ್ಲಿ ಸೇರಿರಲಿಲ್ಲ ಅಂದ್ರೆ, ಅಥವಾ ಬೇರೆಯವರು ಪ್ರಚಾರ ಆದಷ್ಟು ಯಾಕೆ ಶರಣರ ಪ್ರಚಾರ ಆಗಲಿಲ್ಲ ಅಂದ್ರೆ, ಅವರು ಶಾಸನಗಳನ್ನು ಬರೆಸಲಿಲ್ಲ. ಬಸವಣ್ಣವ್ರ ನಂತರ ಪುರಾಣಗಳನ್ನು ಬರೆದ್ರು ಕೆಲವರು. ಅದು ಏನು ತಿರ್ಚಿ ಬರೆದ್ರು, ಹೇಗೇಗೋ ಬರೆದ್ರು, ತಮ್ಗೇನ್ ತಿಳಿತದೋ ಹಾಗೆ ಬರೆದ್ರು. ಆದ್ರೆ ಬಸವಣ್ಣವ್ರ ಕಾಲಕ್ಕೆ ವಚನಗಳ ಮೂಲಕ ಅವ್ರನ್ನ ಅರ್ಥ ಮಾಡ್ಕೋಬೇಕೆ ಹೊರತು ಬಸವಣ್ಣವ್ರು ಬದುಕಿರುವಾಗ ಯಾರು ಪುರಾಣ ಬರಲಿಲ್ಲ ಅಥವಾ ಶಾಸನಗಳನ್ನು ಮಾಡಿಸ್ಲಿಲ್ಲ. ಬಸವಣ್ಣವ್ರ ಬಗ್ಗೆ ಮೊದಲು ಶಾಸನ ಸಿಗೋದು ಅರ್ಜುನವಾಡದ ಶಾಸನ. ಅದು 1225 ಕೆತ್ತಿಸಿದ ಶಾಸನ. ಅಂದ್ರೆ ಬಸವಣ್ಣವ್ರ ಲಿಂಗೈಕ್ಯರಾಗಿ ಹೆಚ್ಚು ಕಡಿಮೆ 30 ವರ್ಷಗಳ ನಂತರ ಒಬ್ಬ ಶಾಸನ ಬರೆಸಿದಾನೆ. ಯಾರೋ ಅರ್ಜುನವಾಡ ಅಂತ ಇದೆಯಂತ ಅರಸೀಕೆರೆ ತಾಲೂಕಲ್ಲಿ, ಹಾಸನ ಜಿಲ್ಲೆಯಲ್ಲಿ. ಅದೇ ಮೊದಲನೇ ಶಾಸನ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಬಸವಣ್ಣ ಅನ್ನೋ ಒಬ್ಬ ವ್ಯಕ್ತಿನೇ ಇರಲಿಲ್ಲ, ಅವನ ಪೌರಾಣಿಕ ವ್ಯಕ್ತಿ ಅಷ್ಟೇ, ನಂದಿ ಅವತಾರ, ಅದೆಲ್ಲ ಪುರಾಣದ ಕಲ್ಪನೆ, ರಾಮಕೃಷ್ಣ ಇದ್ದ ಹಾಗೆ, ಮಹಾಭಾರತ ರಾಮಾಯಣ ಇದ್ದ ಹಾಗೆ ಅಂತ ವಾದ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ರು. ಪುಣ್ಯವಶಾತ್ ವಚನಗಳು ಸಿಕ್ಕು, ಎಲ್ಲರ ಕೈಗೂ ವಚನಗಳು ಸಿಕ್ಕು. ಅಂದ್ರೆ ಬಸವಣ್ಣವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೇವಲ ಪುರಾಣಗಳನ್ನು ಓದಿದ್ರೆ ಬಸವಣ್ಣ ಅರ್ಥ ಆಗಲ್ಲ. ವಚನಗಳನ್ನ ಯಥಾವತ್ತಾಗಿ ಓದಿದ್ರು ಬಸವಣ್ಣ ಅರ್ಥ ಆಗಲ್ಲ. ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳಕ್ಕೆ ವಿಶೇಷವಾದ ದೃಷ್ಟಿನೇ ಬೇಕು. ಬಸವಣ್ಣವ್ರಲ್ಲಿ ಭಕ್ತಿ ಇಲ್ಲ ಅಂತ ಹೇಳಕ್ಕಾಗತ್ತ? ಭಕ್ತಿ ಇಲ್ಲದ ಬಡವನಾನೆಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲಾ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಅಂತ ಹೇಳ್ಬಿಟ್ರು. ಅದಕ್ಕೆ ವಿದ್ವಾಂಸರೇನ್ ಬರೆದ್ರು, ಬಸವಣ್ಣ ಚಿಕ್ಕವರು, ದಾಸಯ್ಯ, ಚೆನ್ನಯ್ಯ, ಕಕ್ಕಯ್ಯ ಎಲ್ಲ ವಯಸ್ಸಿನಿಂದ ಹಿರಿಯರು, ಯಾವುದೋ ಕಾಲಕ್ಕೆ ಬದುಕಿದ್ದವರು. ಅದ್ರ ತಕ್ಕಾಗಿ ಪುರಾಣಗಳು ಏನೇನೋ ಬರೆದು, ಇತಿಹಾಸದ ಪ್ರಜ್ಞೆ ಇಲ್ದಂತ ಹರಿಹರ, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಅಂತ ಹೇಳಿ ಏನೋ ರಾಣಿ ದೀಕ್ಷೆ ಕೊಟ್ಟ ಯಾವ್ಯಾವುದೋ ಕಾಲದ್ದು ಏನೋ ಬರೆದ್ರು. ಇವರು ಶಾಸನ ಪುರಾಣಗಳನ್ನು ಆಶ್ರಯಿಸಿದ್ರು. ಬಸವಣ್ಣವ್ರ ಬಗ್ಗೆ ಇಲ್ವ ಅವರ ವ್ಯಕ್ತಿತ್ವಕ್ಕೆ ಹೊಂದಲಾರದಂತಹ ಇತಿಹಾಸವನ್ನು ರಚನೆ ಮಾಡಿ ಅದನ್ನ ಪುಸ್ತಕಗಳಲ್ಲಿ ಕಲಿಸಿದ್ರು ಮಕ್ಕಳಿಗೆ. ಆದರೆ ಬಸವಣ್ಣವ್ರ ವ್ಯಕ್ತಿತ್ವ ಅಷ್ಟು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಬ್ಬ ಬಂಜಿಗೆರೆ ಪ್ರಕಾಶ್ ಅಂತ ಹೇಳಿ ಬಸವಣ್ಣವರು ಹರಿಜನರಿಗೆ ಹುಟ್ಟಿದ್ರು ಅಂತ ಬರೆದ್ಬಿಟ್ರು. ಯಾಕೆ ಅಂದ್ರೆ ಅವರು ಆನು ದೇವ ಹೊರಗಣವನು ಅಂತ ಒಂದು ವಾಕ್ಯ ಬರುತ್ತೆ. ನಾನು ಹೊರಗೆ ನಿಂತಿರ್ತೀನಿ ಯಾವಾಗ್ಲೂ, ನೀವೆಲ್ಲ ಒಳಗೆ ಇರಿ. ಆಮೇಲೆ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಬೆರಣಿಯ ಹಾಯಲು ಹೋಗಿ ಸಂಗಮ ಮಾಡಿದರು, ಅವರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂದ್ಬಿಟ್ರು. ನೋಡ್ರಿ, ಕೂಡಲ ಸಂಗಮದವ್ರು ಆಣೆ ಮಾಡಿ ಹಿಂಗೆ ಹೇಳ್ಬಿಟ್ರಾಗ ಅದನ್ನ ಹೇಗೆ ಅರ್ಥ ಮಾಡ್ಕೊಂಡು ಆನುದೇವ ಹೊರಗಡೆ ಅಂತ ಒಂದು ಪುಸ್ತಕನೇ ಬರೆದ್ಬಿಟ್ಟ. ಅಂದ್ರೆ ಬ್ರಾಹ್ಮಣರಲ್ಲ ಬಸವಣ್ಣವರು, ದಲಿತರು ಅಂತ ಹೇಳಿ ಬರ್ದ. ಅದಕ್ಕೆ ಅದನ್ನ ಬ್ಯಾನ್ ಮಾಡಿಸ್ಬೇಕಾಗಿ ಬಂತು. ಎಲ್ಲ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಬ್ಯಾನ್ ಮಾಡಿಸಿದ್ರು. ಅಂದ್ರೆ ಬಸವಣ್ಣವ್ರು ಬ್ರಾಹ್ಮಣರು ನಿಜ, ಮಾದರಸ ಮಾದಲಾಂಬಿಕೆ ಮಗ ಅನ್ನೋದ್ರಲ್ಲೂ ಏನ್ ಸಂಶಯ ಇಲ್ಲ. ಆದ್ರೆ ಧರ್ಮ ಸಂತಾನಿ ಭಂಡಾರಿ ಬಸವಣ್ಣ ಅಂತ ಬಳಸ್ತಾರೆ. ಇನ್ನೊಂದು ವಚನದಲ್ಲಿ ಧರ್ಮ ಸಂತಾನ ಅಂದ್ರೆ ಭಕ್ತಿ ಸಂಬಂಧದಿಂದ ಆ ತರ ಹೇಳ್ತಾರೆ. ಅದೇ ತರ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನಮನ ಸಾಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣವ್ರ ಕಿರಿಯರು, ನಾವು ಹಿರಿಯರು, ನಾವು ಗುರುಗಳು ಅಂತ ಅಲ್ಲ. ಬಸವಣ್ಣವರು ಧರ್ಮಗುರು, ಅವತಾರ ಪುರುಷ. 1000 ವರ್ಷಕ್ಕೋ 2000 ವರ್ಷಕ್ಕೋ 3000 ವರ್ಷಕ್ಕೋ ಒಮ್ಮೆ ಅಂಥವ್ರು ಹುಟ್ಟು ಬರ್ತಾರೆ ಈ ಜಗತ್ತಿನಲ್ಲಿ, ಸುಮ್ಮನೆ ಅಲ್ಲ. ಆದರೆ ಬಸವಣ್ಣವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ವಿಶೇಷವಾದಂತಹ ದೃಷ್ಟಿಕೋನನೇ ಬೇಕು. ಆ ದೃಷ್ಟಿ ಇಲ್ಲದೆ ಹೋದ್ರೆ
ಬಸವಣ್ಣ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಈ ವಚನವು ಅಷ್ಟೇ. ಬಸವಣ್ಣವರು ಈ ಜಗತ್ತಿನ ನಿಯಮ ಹೇಗಿದೆ ಅಂದರೆ, ನಾವು ಯಾವುದನ್ನು ಹೇಳ್ಕೊಂತೀವೋ ಅದನ್ನು ಸಕ್ಸಸ್ ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೀನಿ, ನಾನು ಕೂಡ ಅಷ್ಟೇ. ಯಾರಾದರೂ ಹಿಂಗೆ ಟೈಮ್ ಟೇಬಲ್ ಕೇಳ್ತಿರ್ತಾರೆ, ಆ ಟೈಮ್ ಟೇಬಲ್ ಹೇಳ್ಕೊಂಡಿದ್ದ ದಿವಸ ಅವ್ರು ಕೇಳಿದ್ರು ಅಂತನೋ ಅಥವಾ ಖುಷಿಯಾಗಿ ನಾವು ಯಾರ ಹಂಚ್ಕೊಂಡಿದ್ದ ದಿವಸ ಅವತ್ತು ಯಾವುದಾದ್ರು ಕಾರಣಕ್ಕೆ ಅವತ್ತು ಬೆಳಿಗ್ಗೆ ಬೇಗ ಹೇಳೋದು, ನಮ್ದು ದೈನಂದಿನ ಸಮಯ ಪಾಲನೆ ತಪ್ಪಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಹಿಮಾಲಯದ ಮಹಾತ್ಮರುಗಳು ಕೂಡ ಅಷ್ಟೇ, ತಮ್ಮ ಸಾಧನಾ ಕ್ರಮವನ್ನು ಯಾರ ಹತ್ರನೂ ಹಂಚ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಆ ಸಾಧನೆಯನ್ನು ಹೇಳ್ಕೊಂಡು ಕೂಡಲೇ ಅದು ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಸಾಧಕರಾದಂಥವ್ರು ಮೊದಲಿಗೆ ಎಲ್ಲವನ್ನೂ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಸಾಧನೆ ಮಾಡಬೇಕಷ್ಟೇ ಚೆನ್ನಾಗಿ. ಸಾಧನೆ ಮಾಡಿದರೆ ಎಲ್ಲವೂ ಚೆನ್ನಾಗಾಗತ್ತೆ. ಆದ್ದರಿಂದ ಸಾಧನೆ ಮಾಡ್ತಕ್ಕಂಥದ್ದೇ ಮುಖ್ಯ. ಆದರೆ ಬಸವಣ್ಣವರಾಗಲಿ, ಅಲ್ಲಮ ಪ್ರಭುಗಳಾಗಲಿ, ಶರಣರಾಗಲಿ ತಮ್ಮನ್ನು ಎಲ್ಲಿಯೂ ವೈಭವೀಕರಿಸ್ಕೊಳ್ಳೋದಿಲ್ಲ, ಇನ್ನೊಬ್ಬರನ್ನು ವೈಭವೀಕರಿಸ್ತಾರೆ. ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳ್ತಾರೆ. ಅದು ಚೆನ್ನಯ್ಯನ ಉತ್ಪ್ರೇಕ್ಷೆ ಮಾಡಿ ಅವರಲ್ಲಿ ಅಂಥ ವಿಶೇಷ ಗುಣ ಇದೆ, ಒಳ್ಳೆ ಗುಣ ಇದೆ, ಅವರು ಅಂಥ ಶರಣರು ಅಂತ ಹೇಳೋಕ್ಕೋಸ್ಕರ ಇದನ್ನ ಉತ್ಪ್ರೇಕ್ಷೆ ಅಂತ ಕರೀತಾರೆ. ತಮ್ಮನ್ನ ತಾವು ಕೀಳು ಮಾಡ್ಕೊಂಡು ಮಾತಾಡ್ತಾರಲ್ಲ, ನನ್ನಲ್ಲಿ ಭಕ್ತಿ ಇಲ್ಲ, ನನ್ನಲ್ಲಿ ಹುರುಳಿಲ್ಲ, ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ ಅಂದ್ಬಿಟ್ರು. ಅವ್ರ ಚಿತ್ತ ಹತ್ತಿ ಹಣ್ಣಾಗಿದ್ರೆ ಅವ್ರು ಇಷ್ಟು ದೊಡ್ಡ ಮನುಷ್ಯರಾಗ್ತಿದ್ರ, ಇಲ್ಲಿಯವರು ಉಳ್ಕೊಂಡು ಬರ್ತಿದ್ರ, ಸಾಧನೆ ಮಾಡಕ್ಕೆ ಆಗ್ತಿತ್ತ, ಇಷ್ಟೆಲ್ಲ ಅನುಭವ ಮಂಟಪ ಮಹಾಮನೆ ಕಟ್ಲಿಕ್ಕೆ ಆಗ್ತಿತ್ತ, ಲಕ್ಷ ಲಕ್ಷ ಜನ ಶರಣರು ಜಂಗಮರು ಹುಡ್ಕೊಂಡು ಬರ್ತಿದ್ರು ಅವ್ರನ್ನ? ಇಲ್ಲ. ಅದು ಅವಪರೀಕ್ಷೆ ಅಂತ ಕರೀತಾರೆ. ಉತ್ಪ್ರೇಕ್ಷೆಗೆ ವಿರುದ್ಧ ಶಬ್ದ ಅವಪರೀಕ್ಷೆ. ಆ ಅವಪರೀಕ್ಷೆ ಮಾಡಿಕೊಂಡಾಗ ಮಹಾತ್ಮರುಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆವಾಗ ನಾವು ಅವರ ಸಮಗ್ರ ವಚನಗಳನ್ನು ಓದಬೇಕಾಗತ್ತೆ. ಎಲ್ಲವನ್ನೂ ಓದಿ ಅರ್ಥ ಮಾಡಿಕೊಂಡು ಅವ್ರ ಸ್ವಭಾವವನ್ನು ಕಟ್ಕೊಡ್ಬೇಕಾಗತ್ತೆ. ಮಹಾದೇವಿ ಅಕ್ಕನ ವಚನಗಳು ಹಾಗೇನೆ, ಅವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಮಹಾದೇವಿ ಅಕ್ಕನವರ ವಚನಗಳನ್ನು ಆಧರಿಸಿ 5-6 ಕಾದಂಬರಿಗಳು, 6-7 ಕಾದಂಬರಿಗಳು ಉಟ್ಕೊಂಡಿದ್ದಾರೆ. ಅದರಲ್ಲಿ ತರಂಗಿಣಿ ಬಹಳ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ಆ ತರಂಗಿಣಿನ ಬರೆದವರು ಕೂಡ ಒಬ್ಬರು ಸಾಧಕರು. ಆವಾಗ ತರಂಗಿಣಿ ಬರೆಯೋಕ್ ಮುಂಚೆ ಅವರು ದೊಡ್ಡ ಸಾಧಕರು ಮಾತಾಜಿಯವರು. ಆದ್ರಿಂದ ಅದು ಚೆನ್ನಾಗಿ ಬಂತು. ಆ ಸಾಧಕರನ್ನ ಸಾಧಕರೇ ಅರ್ಥ ಮಾಡಿಕೊಳ್ಳಬಲ್ಲರು, ಶರಣರೇ ಅರ್ಥ ಮಾಡಿಕೊಳ್ಳಬಲ್ಲರು. ಎಲ್ರಿಗೂ ಕೈಲೂ ಸಾಧ್ಯ ಇಲ್ಲ. ಆದ್ರಿಂದ ಬಸವಣ್ಣವ್ರ ತತ್ವ ಪ್ರಚಾರ ಆಗಲಿ, ವಿದೇಶಕ್ಕೆ ಹೋಗ್ಲಿಲ್ವಲ್ಲ, ಲಿಂಗಾಯತರು ಕಟ್ಟಿ ಹಾಕ್ಬಿಟ್ಟಿದಾರಲ್ಲ ಅಂತ ಕೆಲವರೆಲ್ಲ ಭಾಷಣ ಮಾಡ್ತಿರ್ತಾರೆ. ಯಾರು ಕಟ್ಟಾಕಕ್ಕಾಗಲ್ಲ, ಬಸವಣ್ಣವ್ರನ್ನ ಸೀಮಿತಗೊಳಿಸಕ್ಕೂ ಆಗಲ್ಲ. ಆದರೆ ಮೊಟ್ಟ ಮೊದಲನೇದಾಗಿ ವಚನಗಳನ್ನು ಅರ್ಥ ಮಾಡಿಕೊಂಡು ಬಸವಣ್ಣನವರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದೇ ಬಹಳ ದೊಡ್ಡ ಕಷ್ಟ. ಆವಾಗ ವ್ಯಕ್ತಿತ್ವವನ್ನು ನಮ್ಮ ಮನಸ್ಸಿನಲ್ಲಿ ಆ ಚಿತ್ರಣವನ್ನು ರೂಪಿಸಿಕೊಂಡಾಗ ನಮ್ಮಲ್ಲಿ ಅದು ಜಾರಿಗೆ ಬರಕ್ಕೆ ಅನುಕೂಲ ಆಗುತ್ತೆ, ಭಕ್ತಿ ಮಾಡಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಪುರಾಣಗಳ ಅನುಸಾರವಾಗಿ ಹೋಗೋದಕ್ಕಿಂತ ಬಸವಣ್ಣವ್ರ ಬಗ್ಗೆ ಅವರ ಸಮಕಾಲೀನ ಶರಣರು ಹೇಳಿರುವ 100 ವಚನಗಳು ಸಿಗ್ತವೆ. 100 ವಚನಗಳು, ಒಂದಲ್ಲ ಎರಡಲ್ಲ, 1000 ದಾಟುತ್ತೇನೆ ವಚನಗಳು. ಅಷ್ಟು ವಚನಗಳು ಬಸವಣ್ಣವ್ರ ಬಗ್ಗೆ ಶರಣರು ಹೇಳಿದ್ದಾರೆ. ಅವನು ಓದೋದು, ಅರ್ಥ ಮಾಡ್ಕೊಳ್ಳೋದು. ನಮ್ಮ ಆರೋಗ್ಯದ ವಿಷಯ ಕೂಡ ಶರಣರು ಹೇಳಿದ್ದಾರೆ. ಅದಕ್ಕೆ ನಿಮಗೆ ಆರೋಗ್ಯಾಮೃತ ಅಂತ ಪುಸ್ತಕ ಕೊಟ್ಟಿದ್ದೀವಿ. ಅವೆಲ್ಲ ಆರೋಗ್ಯದ ವಚನಗಳು ಅಂತ ಬಹಳ ಜನರಿಗೆ ಅನ್ಸೇ ಇರಲಿಲ್ಲ. ಈ ಮಹಾದೇವಿ ಅಕ್ಕವ್ರದೊಂದು ವಚನ ಬರುತ್ತೆ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಲ್ಲಿ ಸಮಗ್ರವಾಗಿ 4 ಆರೋಗ್ಯಗಳನ್ನು ಹೇಳಿಬಿಡ್ತಾರೆ. ಆದರೆ ಅದಕ್ಕೆ ವಚನ ಸಾಹಿತ್ಯ ಎಷ್ಟು ಅಭ್ಯಾಸ ಮಾಡಿದ್ರು ಕಡಿಮೆ, ಎಷ್ಟು ಆಳಕ್ಕಿಳಿದ್ರು ಕಡಿಮೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ರೀತಿ ಅನ್ನಿಸ್ತಾವು. ಅಂತಹ ವಚನ ಸಾಹಿತ್ಯ ನಮ್ಮ ಮಾತೃಭಾಷೆಯಲ್ಲಿದೆ, ನಮ್ಮ ಕನ್ನಡದಲ್ಲಿದೆ. ತಾಯಿಯ ಭಾಷೆಯಿಂದನೇ ಬಂದರೆ ಅದು ಇನ್ನೂ ಹೃದಯಂಗಮವಾಗುತ್ತೆ, ಹೃದಯಕ್ಕೆ ಹತ್ತಿರ ಆಗುತ್ತೆ. ಅಂತಹ ವಚನಗಳನ್ನು ಓದಬೇಕು, ಅಳವಡಿಸ್ಕೊಳ್ಬೇಕು. ಅದರಲ್ಲಿರ್ತಕ್ಕಂಥ ಆರೋಗ್ಯದ ತತ್ವಗಳನ್ನು, ಆಧ್ಯಾತ್ಮಿಕ ತತ್ವಗಳನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ಉನ್ನತಿಯ ಕಡೆಗೆ
ನಡೆಸ್ಕೊಂಡು ನಾವು ಉನ್ನತ ಜೀವನವನ್ನು ನಡೆಸ್ಕೊಂಡು ನಮ್ಮ ಈ ಭವವನ್ನು ಗೆದ್ದು ಆನಂದ ಸಾಗರದಲ್ಲಿ ಮುಳುಗಬೇಕು. ಇದರ ಅರ್ಥ ಏನು ಮೋಕ್ಷ ಆಗೋಗ್ಬಿಡುತ್ತೆ ಅಂತಲ್ಲ, ಮೋಕ್ಷ ಆಗಬೇಕಾಗಿಲ್ಲ, ಅದಾಗುವಾಗ ಆಗ್ಲಿ, ಅದನ್ನು ಪರಮಾತ್ಮನಿಗೆ ಬಿಡೋಣ. ಆದರೆ ನಮ್ಮ ಜೀವನ ಉನ್ನತ ಆದರೆ ಉನ್ನತವಾದ ಜನ್ಮಗಳು ಬರ್ತವೆ, ಶ್ರೇಷ್ಠವಾದ ಜನ್ಮಗಳು ಬರ್ತವೆ. ಅದಕ್ಕೆ ಮೊದಲು ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ತಯಾರಿ ಮಾಡ್ಕೊಳ್ಬೇಕು, ಸಂಸ್ಕಾರ ಮಾಡ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.